ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ. ಮಾಣಿನಗರದ ಅಗ್ನಿಶಾಮಕ ಠಾಣೆ ಪಕ್ಕದಲ್ಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮತ್ತು ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಅವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಕೆಎಸ್ಎನ್ ಅಭಿಮಾನಿಗಳ ಬಳಗ ಮತ್ತು ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕ್ಲಬ್ ವತಿಯಿಂದ 7 ಆಟಗಾರರನ್ನು ಒಳಗೊಂಡಂತೆ ಕೇವಲ 7 ಓವರ್ಗಳ ಟೂರ್ನಮೆಂಟ್ ಅನ್ನು ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ವೀರೇಶ್ ನಾಯ್ಕ್ ಬೆಡ್ದೂರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಈ ಪಂದ್ಯ ಆಯೋಜನೆಗೆ ಪ್ರಥಮ ಬಹುಮಾನ 15,000 ಮತ್ತು ದ್ವಿತೀಯ ಬಹುಮಾನ 7,000 ಘೋಷಣೆಯಾಗಿದ್ದು, ಕೆಎಸ್ಎನ್ ಅಭಿಮಾನಿಗಳ ಬಳಗ ಮತ್ತು ಸಾಮಾಜಿಕ ಸೇವಾ ಸಮಿತಿ ಅಧ್ಯಕ್ಷರು ಎಸ್. ತಿಮ್ಮಾರೆಡ್ಡಿ ಗೌಡ ಭೋಗವತಿ ಅವರು ಇಂದು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಯುವಕರು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರಲು ಹಾಗೂ ಯುವ ಕ್ರಿಕೆಟ್ ಪಟುಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಸಾಮಾನ್ಯವಾಗಿ ಅದನ್ನು ಸ್ವೀಕರಿಸಿ ನಿರ್ಣಾಯಕರ ತೀರ್ಪಿಗೆ ತಲೆಬಾಗಬೇಕು. ಆರೋಗ್ಯಕರ ಕ್ರೀಡೆ ಯಶಸ್ವಿಗೆ ಸಹಕರಿಸಬೇಕು ಎಂದು ಕಿವಿಮಾತು ಹೇಳಿದರು. ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ ಅಚ್ಚುಕಟ್ಟಾಗಿ ಒಂದು ಅಂಪೈರ್ ತೀರ್ಪು ಅಂತಿಮ. ಇವತ್ತು ಆಟದಲ್ಲಿ ಗೆಲುವು ಸೋಲು ಸರ್ವಸಾಮಾನ್ಯ, ಆದರೆ ನಮ್ಮದೇ ಗೆಲ್ಲಬೇಕಂತಕ್ಕಂಥದ್ದು ಯಾವ ಟೀಮಿನಲ್ಲಿ ಇರಬಾರ್ದು. ನೀವು ಒಳ್ಳೆ ಆಟ ಪ್ರದರ್ಶನ ಮಾಡಿದಾಗ ಗೆಲುವು ಸೋಲು ಸಹಜ ಇರ್ತದೆ. ಹೀಗಾಗಿ ಅಂಪೈರ್ ತೀರ್ಪನ್ನು ಅತ್ಯಂತ ನ್ಯಾಯಾಂಗದ ತೀರ್ಪು ಅಂತಂದು ತಲೆಬಾಗಿ ಅಂಥದನ್ನು ಸ್ವೀಕಾರ ಮಾಡಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಅಚ್ಚುಕಟ್ಟಾಗಿ ನಡೆಸಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಆರ್ಸಿಸಿ ತಂಡದ ಆಟಗಾರರು ತಾಯಣ್ಣ ಕನ್ನಾರಿ, ಮಲ್ಲು ಗುತ್ತೇದಾರ್, ಗುರುಸಿದ್ದಪ್ಪ ಕಣ್ಣೂರ್, ಬಸವರಾಜ್ ನಕ್ಕುಂದಿ, ಚಂದ್ರು ನಾಯಕ್, ವೆಂಕಟೇಶ್ ಕೋನಾಪುರ ಪೇಟೆ, ಪರಶುರಾಮ್ ಬಾಗಲವಾಡ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಆರಂಭದ ಪಂದ್ಯ ಕರಡಿಗುಡ್ಡ ಸಿಸಿ ಮತ್ತು ಸ್ಕೈ ಸಿಸಿ ಮಧ್ಯೆ ಟಾಸ್ ಮಾಡಲಾಗಿದ್ದು, ಟಾಸ್ ಗೆದ್ದು ಫೀಲ್ಡ್ ಆಯ್ಕೆ ಮಾಡಿಕೊಂಡ ಕರಡಿಗುಡ್ಡ ಸಿಸಿಯು ಸ್ಕೈ ಸಿಸಿ ನೀಡಿದ 27 ರನ್ಗಳ ಟಾರ್ಗೆಟ್ ಅನ್ನು ಪೇರಿಸುವಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಹರಸಾಹಸ ಮಾಡಿ ಗೆಲುವನ್ನು ಸಾಧಿಸಿತು.